ಆಟದ ರೂಲ್ಸ್ ಏನಂತೇಳಿ ನಾ ಮೊದ್ಲ ಹೇಳೇನಿ, ಎಲ್ಲಾರ್ಗಿ ಆಟ ಗೊತ್ತಾಗೈತೆ ಅಂತ ಅನಿಸ್ತತಿ. ಈಗ ಮಲ್ಲೇಶ್ ಅಂಕಲ್ ಅವರು ಮ್ಯೂಸಿಕ್ ಹಚ್ತಾರ, ನೀವು ಅದ್ರ ತಕ್ಕಂಗ ಬಾಲ್ನ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಯಾರಿಗೆ ನಿಲ್ತತಿ ಅವರು ಎಲ್ಲಾರು ಹೇಳಿದ್ದನ್ನಾರ ಮಾಡ್ಬೇಕಿಲ್ಲ, ನಿಮ್ಗೆ ತಿಳಿದಿದ್ದನ್ನಾರ ಮಾಡ್ಬೋದು, ಒಟ್ಟು ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ಸ್ಟಾರ್ಟ್. ನಾಲ್ಲು ಮರ ಔಟ್ ಆಕಿ ಕೈಯಾಗ ತಿನ್ನೋ ಚಂದ ಅವಾಗ ಹಾಡ್ ನಿಂತತಪ್ಪ. ನೀವು ನಾಲ್ಕು ಗಂಟೆ ಬಿದ್ರು ನೋಡ್ರಿ ಈಗ. ಏನ ಔಟ್ ಆಗಿ ನೀನೆ ಈಗ ನಾವ್ ಎಲ್ಲಾರು ಸೇರಿ ಏನ್ ಹೇಳ್ತೇವೆ ಅದನ್ನ ಮಾಡ್ಬೇಕು ನೋಡಪ್ಪ. ಇಲ್ವಾ ಶಾಂತ, ಕರೇನ ಹಾಡ್ ನಿಂತ ಈಕಿ ಕೈಯಾಗ ಇತ್ತ, ಹಾಡ್ ನಿಲ್ತಿದ್ದಂಗ ನನ್ನ ಕೈಯಾಗ ಕೊಟ್ಬಿಟ್ಲು ನೋಡಿಕಿ. ಕರೇನ ಇಲ್ವಾ, ನನಗ ಏನ್ ನಾವಲ್ವಾ. ಸುಮ್ ಕುಂದ್ರಿ, ಸೋಲು ಮಟ್ಟ ಸೋತ್ ಮತ್ತೆ ತನ್ನೇ ಹಾಕ್ತಿರನ. ಈಗ ನೀವ ಸೋತವ್ರ, ಅದೆಲ್ಲ ಗೊತ್ತಿಲ್ಲ, ಏನಾರ ಒಂದ್ ಮಾಡ್ರಿ. ಮಾವರ ಚೀಟಿಂಗ್ ಮಾಡೋಂಗಿಲ್ಲ ನೋಡ್ರಿ, ಅತ್ತಿಯವ್ರ ಮೇಲೆ ಹಾಕಕ್ ಹೋಗ್ಬೇಡ್ರಿ, ನಿಮ್ ಕೈಯಾಗ ಬರುತ್ತಲೇನ ಹಾಡ್ ನಿಂತಿರೋದು. ಆತ್ ನಡಿಪ, ಏನ್ ಮಾಡ್ಬೇಕಪ್ಪ ಈಗ? ಮಾವರ ನೀವು ಅತ್ತಿಯವ್ರನ್ನ ಹಿಡ್ಕೊಂಡು ಒಂಚೂರು ರೊಮ್ಯಾಂಟಿಕ್ ಸಾಂಗ್ ನಿಮ್ಗೆ ಯಾವ್ದು ಇಷ್ಟನ, ಹಳೆ ಕಾಲದ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸರ್ದ ಹಾಡ ಇರ್ಬೋದು, ಯಾವ್ದೋ ಒಂದು ಒಟ್ಟು ಡ್ಯಾನ್ಸರ ಮಾಡ್ರಿ, ಇಲ್ಲ ಹಾಡರ ಹೇಳ್ತಾನಂದ್ರೆ ಹಾಡು ಹೇಳ್ರಿ. ಯೋ ರೊಮ್ಯಾಂಟಿಕ್ ಅಯ್ಯಪ್ಪ. ಅಲ್ಲ ಮದುವೆಗೆ ಇಷ್ಟು ವರ್ಷಕ್ಕೆ ಅದು ಯಾವಾಗ ಬರ್ಬೇಕು, ಯಾವ ಮೂಲ್ಯ ಕೂತಂತ ಬರ್ಬೇಕು ಅದು ರೊಮ್ಯಾಂಟಿಕ್. ಆಕಿ ಮಕ ನೋಡಿದ್ಲೆ ನನಗೆ ಆ ಭಾವನೆನ ಬರಂಗಿಲ್ಲ. ನನ್ನ ಮಕ ನೋಡಿದ್ರಂತರೂ ನಿಮ್ಗೆ ಏನ್ ಅನ್ಸಂಗಿಲ್ಲ, ಇನ್ಯಾರ ಮಕ ನೋಡಿದ್ರ ರೊಮ್ಯಾಂಟಿಕ್ ಅನಿಸ್ತೈತೆ ನಿಮಗ? ಯಶು ಹಂಗ ನಕಲಿ ಮಾಡಿ ಮರ, ನೀ ಎಲ್ಲದಕ್ಕೂ ಸಿಟ್ಟಕ್ಕಿ ನೋಡಪ್ಪ. ಈಗ ಒಂದ್ ಹಾಡು ಹೇಳ್ತೇನಿ ಬಾ. ನಾನು ಅಲ್ಪ, ನೀವ ಹೇಳೋಗ್ರಿ. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚಲುವೆ, ಅತಿ ಸೂಪರ್ ಮಾವ, ಸೂಪರ್. ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಚೆಲವು ನಿನ್ನಲ್ಲಿ ಏಕೆ, ಓ ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚಲುವೆ. ಓ ಸೂಪರ್ ಅತ್ತೆ ಮಾವ. ಅಣ್ಣ ಎಷ್ಟ್ ಚಂದ ಹಾಡಿದೆ ಅತ್ತೆಮ್ಮ, ಸೂಪರ್ ನೀವು. ಶಾಂತ ತಡಿವ, ಯಾವ್ದೋ ಫೋನ್ ಬರಾಕತ್ತೈತಿ. ಇವ್ರಿಗೆ ಇಷ್ಟು ಚಂದ ಹಾಡಕ್ ಬರ್ತೈತೆ ತಿಳಿ ನನಗ ಗೊತ್ತಿದ್ದಿಲ್ಲ ನೋಡ. ಮತ್ ನಮ್ಮ ಅಣ್ಣ ಅಂದ್ರೆ ಏನ್ ತಿಳ್ಕೊಂಡಿರಿ ನೀವು? ಡಾಕ್ಟರ್ ರಾಜ್ಕುಮಾರ್ ಭಕ್ತವ, ಅವಂಗ ರಾಜ್ಕುಮಾರ್ ಹಾಡಂದ್ರೆ ಬಹಳ ಇಷ್ಟ ಅವ್ರಿಗೆ. ಹಾ, ಮತ್ತ ಲೆಟ್ಸ್ ಸ್ಟಾರ್ಟ್. ಯಪ್ಪ ನಾನು ಔಟು. ನನಗ ಹೋಗದ್ರಪ್ಪ ಅವ್ರು ಸೀದಾ ಸೀದಾ ಬಾಲ್ನ. ನಾನೆಲ್ಲ ಔಟ್, ಪಾಳೆ ಪ್ರಕಾರ ಬರ್ಬೇಕಾಗಿತ್ತದ. ಅದೆಲ್ಲ ಗೊತ್ತಿಲ್ರಿ ಆಂಟಿ. ಈಗ ನೋಡ್ರಿ, ಯಾರಿಗೆ ಬೇಕಾದ್ರೆ ಹೋಗಿಬೋದ್ರಿ ಆಂಟಿ. ಈಗ ಅವ್ರು ಸೀದಾ ನಿಮ್ಗೆ ಹೋಗಿದ್ರ ಹಾಡ್ ಬಂದಾತ್ರಿ. ಈಗ ಅಲ್ಲೇನ್ ಹಾಡ್ ಬಂದ್ ಮಾಡೋರು ಏನ್ ನೋಡ್ಕೊಂಡ್ ಬಂದ್ ಮಾಡ್ರಂಗಿಲ್ರಿ, ಹೌದಿಲ್ರಿ? ಈಗ ನಿಮ್ಗ ನೀವೇ ಹೇಳ್ಬೇಕು ನೋಡ್ರಿ. ಯಾರೇ ನನ್ನ ಹೆಂಡತಿ ಔಟನ? ಹಂಗಾರ ನಾ ಹೇಳ್ತೀನಿ, ನನ್ನ ಹೆಂಡತಿ ಕಲ್ಪನಾ ಆಕ್ಟಿಂಗ್ ಬಾರಿ ಮಾಡ್ತಾಳ, ಅದನ್ನ ಮಾಡ್ಲಿಕ್ಕೆ. ಸುಮ್ ಕುಂದ್ರಿ, ಯಾವ ಬೇಕಾವಾಗ ಅದನ್ನ ಮಾಡ್ಕೊಂಡ್ ಕುಂದ್ರಲೇನ? ನಾವ್ ಅಲ್ಪ ನಾಚಿಗೆ ಬರುತ್ತೆ ಇಷ್ಟು ಮಂದಿ ಮುಂದ್ ಮಾಡಕ್. ಬೇರೆ ಏನ್ರ ಮಾಡ್ತಂತ ಬೇಕಾದ್ರೆ ಒಂದು ಹಾಡು ಹೇಳ. ಇಲ್ಲ ಗಿರ್ಜಿ, ನೀನೇ ಕಲ್ಪನಾ ಆಕ್ಟಿಂಗ್ ಮಾಡ್ಬೇಕು. ಗನ ಚಂದ ಮಾಡ್ತಿ ಅದನ್ನ, ನಿನಗ ಹೊಂದೋದದ ನೀನ ಮಾಡ್ಬೇಕು ಅದನ್ನ. ಬಾಳ ದಿನ ನಾನು ಕರೆನ ಈ ಮದ್ವಿ ಗದ್ದಲಾಗ ನೋಡೇನೇ ಇಲ್ಲ ಅದನ್ನ. ಮಾಡಕ ಬೇಕು ಈಗ ನೀ. ಯವ್ವ ಶಾಂತಕ್ಕ, ನಂಗೆ ನಾಚಿಗೆ ಬರ್ತೈತಿವ, ನಾವಲ್ಲ. ಚಿಕ್ಕಮ್ಮ ಪ್ಲೀಸ್, ನಾನು ಚೆನ್ನಾಗಿರ ಮಾಡ್ರಿ. ನಾನು ಒಮ್ಮೆ ನೋಡೇನೇ ಇಲ್ಲ ನೀವು ಹೆಂಗ್ ಮಾಡ್ತೀರ ಅಂತೇಳಿ. ಇವರೆಲ್ಲ ಹೇಳೋದು ಕೇಳಿದ್ರೆ ನೀವು ಭಾರಿ ಮಾಡ್ತೀರ ಅಂತ ಆಗತ್ತೆ ನನಗೆ, ಹೆಂಗ್ ಮಾಡ್ತೀರ ಅಂತೇಳಿ. ಅಭಿನಯ ಕಲ್ಪನಾ ಆಕ್ಟಿಂಗ್ ಟೈಪ ಇರ್ಲಿ, ನಿಮಗೆ ಏನ್ ಬೇಕು ಅದನ್ನ ಮಾತಾಡ್ರಿ. ಬೇಕಾರೆ ಅದನ್ನ ಮಾತು ಚೇಂಜ್ ಮಾಡ್ಕೊರ್ಬೇಕಾರೆ ಇನ್ನೂ ಮಸ್ತ್ ಇರ್ತೈತಿ. ಹೌದನ, ನೋಡ್ತೇನೆ. ಆತ್ ಶಾಂತಕ್ಕ, ಯಾಕ ನನ್ನ ಮಗಳು ಭಾಳ ಕೇಳಾಕತ್ತಾಳ. ಆತ್, ನನ್ನ ಮಗಳ ಸಲುವಾಗಿ ಮಾಡ್ತೇನೆ ನಾನು. ಅಂದ್ರೆ ಮಗಳ ಸಲುವಾಗಿ ಮಾಡ್ತಿ, ನನ್ನ ಮಾತಿಗೆ ಕಿಮ್ಮತ್ತಿಲ್ಲೋದಿಲ್ಲ. ಆತ್ ತಗೋ, ಆತ್ ನಾ ಹೇಳಿದ್ರೆ ಮಾಡಂಗಿಲ್ಲೋದಿಲ್ಲ. ಆತ್. ಅಯ್ಯೋ, ನಿಮ್ ಸಂಬಂಧ ಅಲ್ಲ, ನಿಮ್ಮನ್ನ ಕರ್ಕೊಂಡ ಮಾಡ್ತೇನೆ. ಈಗ ನೀವ ಏನ್ ಬೇಕದಕ್ಕ, ಬಾರ ರಜಾ ಬಾ. ಈ ಪ್ರೀತಿ ಹೆಂಡತಿ ಕರೆದ್ರೆ ನಿಮಗೆ ಬರಕ್ಕಾಗಲ್ವೇನು? ಊರಲ್ಲಿ ಯಾರು ಕರೆದ್ರು ಹೋಗ್ತೀರಾ. ಅದೇ ಬಾರ್ನಾಗಿರೋ ಫ್ರೆಂಡ್ಸ್ ಪೆಗ್ ಹಾಕೊಂಡು ಬಾ ಅಂದ್ ಕೂಡ್ಲೆ ಓಡೋಗ್ತೀರಿ. ಅದೇ ಈ ಪ್ರೀತಿ ಹೆಂಡತಿ ಕರೆದ್ರೆ ಮಾತ್ರ ಬರಕ್ಕಾಗಲ್ವೇನು? ರೀ ಯಾಕ್ರಿ ಇದೆಲ್ಲ ನೀವು ಕಟ್ಕೊಂಡಿರೋ ಹೆಂಡತಿ ಕೊಡೋ ಅಂತ ಪ್ರೀತಿ ಮರ್ಯಾದೆ ಘನತೆ ಎಲ್ಲ ಪುಸ್ತಕದ ಬಂದೇಕೆ ಅಂತ ಪ್ರೂವ್ ಆಗೋಯ್ತು ಅಂದ್ರೆ ಪ್ರೂವ್ ಆಗೋಯ್ತು. ನಾವಳೆ ಹೇಳಿದ್ನಲ್ಲೂ ಮರೆ ಕಲ್ಪನೆಯನ್ನು ಆಕ್ಟಿಂಗ್ ಮಾಡಂತೇಳಿ, ನನಗ ಗಂಟು ಬಿದ್ಲಲ್ಲಿಕ್ಕೆ. ಇನ್ನೇನು ಮಾತಾಡೋದ ಬೇಡ, ಸುಮ್ಮನೆ ನಿಂತು ಬಿಡ್ತೇನೆ ನಾನು. ಏನು, ನನ್ನ ಜೊತೆ ಮಾತಾಡಕ್ಕೆ ನಿಮ್ಗೆ ಇಷ್ಟ ಇಲ್ವೇನು? ಅಯ್ಯೋ, ಬಾರ್ನೆ ಕುತ್ಕೊಂಡು ಬಾಟ್ಲಿ ಖಾಲಿ ಆಗೋವರೆಗೂ ನಾನ್ ಸ್ಟಾಪ್ ಮಾತಾಡ್ತೀರಿ. ಊರ್ನಾಗಿರೋರೆಲ್ಲರ ಹತ್ರನೂ ಮಾತಾಡ್ತೀರಿ. ಅಷ್ಟೇ ಯಾಕೆ? ಆ ನಿಂಗಿ ಜೊತೆ ಮಾತಾಡ್ಬೇಡ ಅಂತ 1000 ಸಲ ಹೇಳಿದಿಲ್ವೇನು? ಆದ್ರೂ ಮಾತಾಡ್ತೀರಾ. ಈ ಪ್ರೀತಿ ಹೆಂಡತಿ ಜೊತೆ ಮಾತಾಡಕ್ಕಾಗಲ್ವೇನು? ರೀ, ಏನಾದ್ರೂ ಇನಾಮ ಅನ್ಮಗನ್ರಿ, ಏನಾದ್ರೂ ಹೇಳ್ರಿ. ನಿಮ್ಮ ಬಾಂಡ್ಲಿ ಮಕ್ಕನ ಒಂದ್ಸಲ ಈ ಕಡೆ ತಿರುಗಿ ತೋರಿಸ್ರಿ. ಆಂಟಿ ಬಾರಿ ಸೂಪರ್ ಐತೆ, ಕಂಟಿನ್ಯೂ ಮಾಡ್ರಿ. ನೀವು ನನಗೆ ಹೀಗೆ ಮೋಸ ಮಾಡ್ಬೋದೇನು? ನಿಮ್ಮನ್ನೇ ನಂಬಿದ್ದಲ್ಲ ರೀ ನಾನು. ನೀವು ನನಗೆ ಹಿಂಗೆ ಮೋಸ ಮಾಡ್ತೀರಿ ಅಂತ ನಾನು
ಏನ ಮಾಡಿದೆ? ಮಾಡೋದೆಲ್ಲ ಮಾಡಿ ನಾನು ಏನ್ ಮಾಡ್ದೆ ಅಂತ ಕೇಳ್ತಿರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತೇನು? ನ್ಯಾಯ ಏನು? ನನ್ನ ನೀವು ಮದ್ವೆ ಆದಾಗ ನಿಮ್ ತಲೆ ಕರಡಿ ತರ ಇತ್ತು, ಈಗ ನೋಡಿ ಆಮೆ ಬೆನ್ ಮೇಲಿರೋ ಚಿಪ್ಪಿನ ತರ ಆಗ್ಬಿಟ್ಟಿದೆಯಲ್ಲ. ಇದು ನೀವು ನನಗ್ ಮಾಡಿರುವಂತ ಮೋಸ ಅಲ್ವೇನು, ದ್ರೋಹ ಅಲ್ವೇನು? ಏನಾದ್ರೂ ಹೇಳ್ರಿ, ಏನಾದ್ರೂ ಮಾತಾಡ್ರಿ. ಅದಕ್ಕೆ ನಾನೇನ್ಲೇ ಮಾಡ್ಲಿ? ಅರ್ಧ ನಿನ್ನ ಕಾಟಕ್ಕೆ ನನ್ನ ಕೂದಲು ಉದುರಿ ಹಾಳಾಗಿ ಹೋಗ್ಯಾವು. ನಾನೇನೇ ತಪ್ಪು ಮಾಡಿರ್ಬೋದು, ಏನೇ ನಿಮಗೆ ಕಾಟ ಕೊಟ್ಟಿರ್ಬೋದು, ಆದ್ರೆ ನೀವು ನಿಮ್ ಬಾಂಡ್ಲಿ ತಲೆಗೆ ಚಲೋತ್ತಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಕೂದಲು ಬೆಳೆಯೋದಕ್ಕೆ ಒಂದೇ ಒಂದು ಅವಕಾಶ ಕೊಡ್ಬೇಕಾಗಿತ್ತು ಅಂದ್ರೆ ಕೊಡ್ಬೇಕಾಗಿತ್ತು. ಸೂಪರ್ ಗಿಜಕ. ಲೇ ಸಾಕು ಸುಮ್ಕುಂದ್ರಲೇಪ್ಪ, ನಿನ್ನ ಕಲ್ಪನಾನ ಆ್ಯಕ್ಟಿಂಗ್ ನೋಡೋಕ್ಕಾಗೋದು ನನಗೆ. ನಿಲ್ಲಿಸ್ ಸಾಕು, ಹೇಳಿ ದೊಡ್ಡ ತಪ್ಪು ಮಾಡಿದ್ನಿ. ಏನಂದ್ರಿ? ಹೌದೌದು, ನೀವು ಹಂಗೆ ಹೇಳ್ಬೇಕಾಗಿದ್ದೆ ಬಿಡಿ. ಯಾಕಂದ್ರೆ ಪಕ್ಕದೂರಲ್ಲಿ ನಡೆಯುವಂತ ಆ ಬೆಂಕಿ ರಥನ್ ರಿಕಾರ್ಡ್ ಡ್ಯಾನ್ಸ್ ನೋಡಕ್ಕಾಗುತ್ತೆ ನಿಮ್ಗೆ, ನಮ್ಮೂರ್ ಜಾತ್ರೆಗೆ ಬಂದಂತ ಸಿಲ್ಕ್ ಸ್ಮಿತನ್ ಡ್ಯಾನ್ಸ್ ನೋಡಕ್ಕಾಗುತ್ತೆ ನಿಮ್ಗೆ. ಆದ್ರೆ ಈ ನತದೃಷ್ಟ ಹೆಂಡತಿ ಆಕ್ಟಿಂಗ್ ನ ಒಂದೇ ಒಂದ್ಸಲ ನೋಡ್ಬೇಕು ಅಂತ ಅನ್ಸಲ್ಲ ಅಲ್ಲ ನಿಮ್ಗೆ? ಪ್ಲೀಸ್ ರೀ, ಒಂದೇ ಒಂದ್ಸಲ ನೋಡ್ರಿ, ಈ ಕಡೆ ನೋಡ್ರಿ. ಆಕ್ಟಿಂಗ್ ಮಾಡ್ದೆ ನನ್ನ ಆಕ್ಟಿಂಗ್ ನನಗ್ ಮರ್ತೋಗ್ಬಿಟ್ಟಿದೆ ಕಣ್ರಿ. ಒಂದ್ ದಿವಸ ನಾನು ನನ್ನ ಆಕ್ಟಿಂಗ್ನೇ ಮರ್ತೋಗ್ಬಿಡ್ತೀನಿ ಕಣ್ರಿ, ಮರ್ತೋಗ್ಬಿಡ್ತೀನಿ. ನಿನ್ನ ಸ್ಥಿತಿ ನೋಡಿದ್ರೆ ಖರೇನು ನನಗೆ ಭಾಳ ಸಂಕಟ ಆಕೈತಿ. ಆದ್ರೆ ಏನು ಮಾಡಲಿ ನಾನು, ಏನು ಮಾಡಲಿ, ನೋಡಕ್ಕೆ ಆಗೋಲ್ತು ನನಗೆ. ಬೇಡಿ ನೀವು ಹಿಂಗ ಅನ್ನಕ್ಕೆ ಹೋಗ್ಬೇಡ್ರಿ, ಯಾವುದೇ ಕಾರಣಕ್ಕೂ ನನ್ನ ವಿಚಾರವಾಗಿ ಮಾತ್ರ ಹಿಂಗ್ ಮಾತಾಡಕ್ಕೆ ಹೋಗ್ಬೇಡ್ರಿ. ನೀವು ನನ್ನ ಆಕ್ಟಿಂಗ್ ನೋಡ್ರಿ ಬಿಡ್ರಿ, ನನಗೇನೂ ಬೇಜಾರಿಲ್ಲ. ನನಗ್ ಬೇಕಾಗಿರೋದು ನಿಮ್ ತಲೆ ಕೂದಲು ಬರೋದ್ರಿ, ಕೂದಲು ಬರೋದು. ಲೇ ಗಿರ್ಜಿ, ನನ್ನ ಪಾಡಿ ನನ್ನ ಬಿಟ್ಬಿಡ್ಲೆ. ದೊಡ್ಡ ತಪ್ಪು ಮಾಡಿ ನಾನು ನಿನ್ನ ಕಲ್ಪನಾನ ಆ್ಯಕ್ಟಿಂಗ್ ಮಾಡಂತ ಹೇಳಿ ನನ್ನ ತಪ್ಪಾಗೈತಪ್ಪ. ನಾನು ಬಿಟ್ಬಿಡು, ಏನಾರು ಯಾಕೆ ಮಾಡ್ಕೊ ನೀನು. ಹೆಂಗ ಅನಿಸ್ತವಾ ಗೌರಿ ನನ್ನ ಆಕ್ಟಿಂಗ್? ನನ್ನ ಗಂಡ ನೋಡಲ್ಲಿ ಹೆದರ್ಕೊಂಡು ಓಡೇ ಹೋದ್ನ. ಚಿಕ್ಕಮ್ಮ ಭಾರಿ ಮಸ್ತ್ ಇತ್ರಿ ನಿಮ್ಮ ಆಕ್ಟಿಂಗ್. ಪಾಪ ಕಾಕಾರ ಹೆದರ್ಕೊಂಡು ಹೋಗೇ ಬಿಟ್ರು ನೋಡ್ರಿ. ನಿಮ್ ಕಾಕ ಅವಾಗ ಹಿಂಗ್ ಚಮಕ್ ಮುಟ್ಟಿಸ್ತಿರ್ಬೇಕು, ಇಲ್ಕಂದ್ರೆ ಗನ ಕಾಡ್ತಾರವ ನಿಮ್ ಕಾಕರ್. ದಿನ ಕುಡ್ದ್ ಬಂದ್ ಅಂತೇಳಿ ಹಿಡಿಸಿರ್ತಾರ, ಸುಮ್ಕಿರಿ ಯಾವಾಗ ನಾವ್ ಹಿಡಿಸ್ಬೇಕು. ಹಾಂ ಗಿರ್ಜಾ ಕಂಟಿ, ನೀವು ಸರ್ಕೊಂಡು ನಿಲ್ರಿ ಕಡೆ. ಈಗ ನೀವು ಔಟ್ ಆಗಿರಿ, ಮತ್ತೆ ಉಳ್ದವ್ರು ಆಡ್ತಾರೆ. ಆಂಟಿ, ನಿಮ್ಮ ಮನೆಯವ್ರಿಗಂತೂ ಓಡಿಸೇ ಬಿಟ್ರಿ, ಅವ್ರು ನಿಮ್ಮ ಡೈಲಾಗಿಗೆ ಹೆದರ್ಕೊಂಡು ಹೋಗೇ ಬಿಟ್ರೆ. ನೀವೇ ಈಗ ಮ್ಯೂಸಿಕ್ ಸ್ಟಾರ್ಟ್ ಮಾಡೋದು ಬಂದ್ ಮಾಡೋದು ನೀವು ಮಾಡ್ರಿ. ಹಂಗಾರೆ ಆ ಕಡೆ ತಿರ್ಗ್ಬೇಕು. ಮತ್ತೆ ಲೆಟ್ ಸ್ಟಾರ್ಟ್. ಇದು ಬೇಕಂತ ಮಾಡಿದ್ದಿದೆ. ಲೇ ಗಿರ್ಜಿ, ಎಷ್ಟ್ ಕೆಟ್ಟದಿಯಲ್ಲ ಲೇ, ನೀ ಸೋತೆ ಅಂತ ಹೇಳಿ ನಾನು ಸೋಲ್ಬೇಕಂತೇಳಿ ನನ್ನ ಕೈಯ ಬರುತ್ತಲೇ ಬಂದ ಮಾಡಿ, ಹೌದಲ್ಲ? ಒಂದ್ ಲೈನು ಆಗಿಲ್ಲ. ಇದು ಹೆಂಗಿದೆ? ಇದೆಲ್ಲ ಮೋಸ ಇದೆ. ಅದೇಂಗ ಮೋಸ ಅಲ್ಲ? ನಾ ಏನ್ ನಿತ್ತ ಹೊಳ್ಳಿ ಬಂದ್ ಮಾಡತ್ತಿದ್ದೇನೆ? ನಾ ಹಂಗ ಹಚ್ಚಿದೆ, ನೀವು ಮಾಡಕತ್ತೀರಿ, ವಾಪಸ್ ಬಂದ್ ಮಾಡೀನಿ. ಯಾರ ಕೈಯಾಗಿತ್ತು ಅಂತ ನಾನು ನೋಡಿನೇ ಇಲ್ಲ. ಪರಕ ನೀ ಸುಳ್ಳೆ ಏನ್ರ ಒಂದ್ ಹಾಕ್ಬಿಡ್ವಾ ನನ್ನ ಮ್ಯಾಗ. ಹೌದೌದು ಅಂಟಿ, ಅವ್ರೇನ್ ನೋಡಿಲ್ರಿ ಅಂಟಿ. ಅವ್ರ ಅತ್ತ ಹೊಳ್ಳಿ ಬಂದ್ ಮಾಡೋದು ಚಾಲು ಮಾಡೋದು ಮಾಡಾತಾರ. ಆದ್ರೆ ಏನ ಸ್ವಲ್ಪ ದೌಡ್ ಬಂದ್ ಮಾಡ್ಯಾರ ಅಷ್ಟೇ. ನೀವು ಇಲ್ಲ ಅಂಟಿ, ಸೋತಿರಿ ನೀವು. ಇದು ಮೋಸ ಇದ್ರ. ನೀ ಗೆದ್ದಿಲ್ಲಲ್ಲೇ, ನಾ ಗೆಲ್ಬಾರ್ದಂತೇಳಿ ಬೇಕಾದ್ ಮಾಡಿ ಅವಳು ಕರೆ ಹೇಳು. ಏನಿದ್ರ ಗೆದ್ರ ನನಗೆ ಅವಾರ್ಡ್ ಕೊಡ್ತಾರ ನೋಡು, 10 ಲಕ್ಷ ರೂಪಾಯಿ ಚೆಕ್ ಕೊಡ್ತಾರ. ಅದಕ್ಕೆ ಪಾಪ ನೀನು ಗೆಲ್ಬಾರ್ದು ಅಂತೇಳಿ ನಾನು ಬಾಳ ಸಂಕಟ ಬಿಟ್ಟೆ ನೋಡು. ಇವಾಗ ಗೆದ್ರರ ಏನ್ ಕೊಡ್ತಾರ, ಸೋತ್ರರ ಏನ್ ಕೊಡ್ತಾರ, ಬಾಳ ಅಂದ್ರೆ ಚಲೋ ಆತ ಅಂತಾರ. ಇಷ್ಟ ಹೌದಿಲ್ಲ? ಇವಾಗ ನನಗಂತದ್ದೆಲ್ಲ ಏನಿಲ್ಲ, ನಾನು ನೋಡಿಲ್ಲ, ಬೇಕಂತ ಏನ್ ಮಾಡಿಲ್ಲ. ನಾನು ಆ ಕಡೆ ಹೊಳಿದ್ದೆ, ಬಂದ್ ಮಾಡಿದೆ, ಅದು ನಿನ್ ಕೈಯಾಗೈತೆ ಅಷ್ಟೇ. ಅದು ಇಷ್ಟಕ್ಕೂ ನಾನು ನೀನು ಮೇಡ್ ಫಾರ್ ಈಚ್ ಅದರ್ ಅಲ್ಲ, ಇಬ್ರು ಬಾಳ ಕ್ಲೋಸ್ ಫ್ರೆಂಡ್ಸ್ ಅಲ್ಲನೆ. ಏನಾಗಿರ್ತದ, ನಾವ್ ಬೇಕೆ ಸೋತ್ರದೆ ಹಂಗ, ನೀನು ಸೋಲ. ಈಗ ನಮ್ಮ ಪಾರಕ್ಕೆ ಏನ್ ಮಾಡ್ಬೇಕು ನೀವು ಹೇಳ್ತೀರಿ, ನಾ ಹೇಳಿ ಹೇಳ್ತೇವೆ, ವಿಚಾರ ಮಾಡೋ ನೋಡ್ರಿ. ಶಾಂತಕ್ಕ, ಈಕಿ ಉಮಾಶ್ರೀ ಆಕ್ಟಿಂಗ್ ಭಾರಿ ಮಾಡ್ತಾಳ, ಉಮಾಶ್ರೀ ಆಕ್ಟಿಂಗ್ ಮಾಡಿಸ್ಬಿಡೋಣ ಈಕಿಗೆ. ಹಾಂ ಆಯ್ತು ಆಂಟಿ, ನೀವು ಮಾಸ್ಟರ್ ಆ್ಯಕ್ಟಿಂಗ್ ಮಾಡ್ಬೇಕೀಗ. ಹೋಗಯ್ಯಪ್ಪ, ನಮಗ್ ಬರುದಿಲ್ಲಪ್ಪ. ಏನೋ ಯಾವಾಗ ಒಮ್ಮೆ ನಕಲಿ ಮಾಡಿದ್ದೀನಿ, ಇದು ಗಿರ್ಜ್ ಹಿಡ್ಕೊಂಡು ನಿಂತತ್ ನೋಡು. ಯಪ್ಪ ನಮ್ಗೆ ಬರ್ಲಿಪ್ಪ. ನಾನು ಮಾಡ್ತಿತ್ತ ನೀನ್ ನಂಗೆ ಗೊತ್ತಿಲ್ಲನೆ. ಮಾಡಿ ಏನಾಗಿಲ್ಲ ಮಾಡ. ಇವಾಗ ಇಲ್ಲೇ ಇರೋದಾರ ಹೊರಗಿನವ್ರೆ, ನಮ್ಮರ ಏನಾಗಿಲ್ಲ ಮಾಡ. ಗಿರ್ಜಿ, ಹಂಗ ನೀನು ಸಪೋರ್ಟ್ ಮಾಡ್ಬೇಕು ನೋಡುವ. ಏನಾರ ಒಂದ್ ಪಾತ್ರ ಒಬ್ಬಕ್ಕೆ ಮಾಡಕ್ ನನಗೂ ಒಂದ್ ನಮನೆ ಆಕತ್ತ. ಅದಕ್ಕೆ ಆಯ್ತು, ನೀನು ಉಮಾಶ್ರೀ ಕ್ಯಾರೆಕ್ಟರ್ ಮಾಡ, ನಾನು ಅಕ್ಕಿ ಕ್ಯಾರೆಕ್ಟರ್ ಮಾಡ್ತೇನೆ. ಯಾವ್ದು ಹೇಳು? ಆಂಟಿ ಸೂಪರ್ ಆಗಿ ಮಾಡ್ರಿ. ಏಪ್ಪ ಏನ್ ಮಾಡೋದೇನ ಹೆದ್ರಿ ಬರತ್ತಪ್ಪ ನಂಗ. ಏನಾಗಲ್ಲ ಮಾಡ್ರಿ ಆಂಟಿ. ಅಯ್ಯಪ್ಪ ಶಿವನೇ ಮುರುಗ. ಅಮ್ಮಡಿ ಬ್ರಾಂಡಿಯೋ? ನೀ ಬ್ರಾಂಡಿಯೋ? ಬ್ರಾಂಡಿನ ಬ್ರಾಂಡಿ ಇಲ್ಲ. ನೀ ಬ್ರಾಂಡಿಯೋ? ಓ ಲೂಸಾ? ಓ ನೀ ಲೂಸಾನೆ? ನಾನು ಲೂಸ್ ಅಲ್ಲ, ನೀ ನಾನ ಲೂಸ. ಲೂಸ್ ಅಯ್ಯ, ನಿನ್ನಮ್ಮ ಲೂಸ್, ನಿನ್ನಪ್ಪ ಲೂಸ್, ನಿನ್ನ ಅಕ್ಕ ಲೂಸ್, ನಿನ್ನ ಅಜ್ಜಿ ಲೂಸ್. ಎನಕ ಲೂಸ್ ಹೇಳ್ತೀಯೇನೆ? ನಿಂದ ಅಮ್ಮ ಲೂಸ್, ನಿಂದ ಅಪ್ಪ ಲೂಸ್, ಚೇಚಿ ಲೂಸ್, ಚೇಟ ಲೂಸ್, ನೀವು ಮದ್ದು ಕುಟುಂಬವೇ ಲೂಸ್.
ಭಾರಿ ಮಾಡಿದ್ರಿ ಆಂಟಿ. ಅಂಟಿ ಮಸ್ತ್ ಆಗಿತ್ತು. ನಡಿವಾ ಮತ್ತಿನೇನೈತಿ ಇಬ್ರು ಸೋತ್ವಿ ಏನ ಆತ ನಿಂದ್ರು ನೋಡ್ರಿ. ಗಿರ್ಜಕ್ಕ ಪರಕ್ಕ ಬಾ ಚಂದ ಮಾಡಿದಿರುವ ಇಬ್ರು. ಬರ್ತಂತರಿ ನಾನು ಈಗ ನಾನೇ ಯಾವಾಗ ಸೋಲ್ತೇನೆ ಗೊತ್ತಿಲ್ಲ. ಈ ವಿಡಿಯೋನ ಪುನೀತ್ ಸರ್ ಅವ್ರಿಗೆ ನಾನು ಡೆಡಿಕೇಟ್ ಮಾಡಕ್ ಬಹಳ ಇಷ್ಟಪಡ್ತೇನೆ. ಯಾಕಂದ್ರೆ ಪುನೀತ್ ಸರ್ ಅವರು ಯಾವತ್ತೂ ನಕ್ಕೊಂತ ಇರ್ತಾ ಇದ್ರು, ಬೇರೆದವರು ನಕ್ಕೊಂತಿರ್ಲಿ ಖುಷಿಯಾಗಿರ್ಲಿ ಅಂತ ಅವ್ರು ಆಸೆ ಪಡ್ತಿದ್ರು. ಹಂಗ ಈ ವಿಡಿಯೋದಾಗೂ ಸ್ವಲ್ಪ ಕಾಮಿಡಿ ಇಟ್ಟೇವಿ, ನೋಡ್ತೀರಿ ನಗ್ತೀರಿ, ನಿಮ್ಗೂ ಖುಷಿ ಆಕೈತಿ, ಅದರಿಂದ ಅವ್ರ ಮನ್ಸಿಗೆ ಖುಷಿ ಆಕೈತಿ. ಇವತ್ತು ಪುನೀತ್ ಸರ್ ಅವ್ರದ್ದು ಲಕ್ಕಿ ಮ್ಯಾನ್ ಅನ್ನೋ ಪಿಕ್ಚರ್ ರಿಲೀಸ್ ಆಗೈತಿ. ಇದೇ ಲಾಸ್ಟ್ ನಾವು ಅವ್ರು ಡ್ಯಾನ್ಸ್ ನೋಡುವಂಥದ್ದು. ಎಂಥ ದೌರ್ಭಾಗ್ಯ ಅಲ್ಲ ನಮ್ದು ಖರೇನ. ಅಂತ ಒಳ್ಳೆ ವ್ಯಕ್ತಿ ನಮ್ಮ ಮಧ್ಯೆ ಈಗಿಲ್ಲ. ಆದ್ರೆ ಅವ್ರು ಎಲ್ಲರ ಮನಸ್ಸಿನಾಗೂ ಅಜರಾಮರವಾಗಿರ್ತಾರ. ಎಲ್ಲ ಪ್ರತಿಯೊಬ್ಬ ಕನ್ನಡಿಗರ ಮನಸ್ಸಿನಲ್ಲೂ ಅಭಿಮಾನಿಗಳ ಮನಸ್ಸಿನಲ್ಲೂ ಅವರು ದೇವರಾಗಿರ್ತಾರ. ಯಾಕಂದ್ರೆ ಅವ್ರು ದೇವ್ರೇ ನಿಜ. ಈ ಒಂದು ಪಿಕ್ಚರ್ನ ಖಂಡಿತ ಎಲ್ಲರೂ ಹೋಗಿ ಥಿಯೇಟರ್ನ ನೋಡ್ರಿ. ಪುನೀತ್ ರಾಜ್ಕುಮಾರ್ ಸರ್ ಅವರು ನಮ್ಮನೆಯಲ್ಲೇ ಹುಟ್ಟು ಬರಲಿ ಅಂತ ಬೇಡ್ಕೊಳ್ಳೋಣ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ